ಹಲೋ ಹಾಯ್, ನಾನು ಎಜೆ ಮಾತಾಡ್ತಾ ಇದ್ದೇನೆ. ಸೊ ಇವತ್ತು ನಾನೊಂದು ಮೋಟಿವೇಶನ್ಸ್ ವಿಡಿಯೋ ಮಾಡುವಂತ ಇದ್ದೇನೆ. ಸೊ ದಿನಾಲು ಏನಾದರೂ ಒಂದು ಸೊಸೈಟಿಗೆ ಏನಾದರೂ ಒಂದು ಮೋಟಿವೇಶನ್ ಕೊಡುವಂಥ ಸಂಕಲ್ಪ ಮಾಡಿದ್ದೇನೆ. ಸೊ ಇವತ್ತು ಏನಂತ ಹೇಳಿದರೆ ಸ್ಟ್ರೆಸ್ ಬಗ್ಗೆ ಮಾತಾಡ್ತೇನೆ. ಒತ್ತಡ ಎಲ್ಲಿ ಕೇಳಿದ್ರು ಎಲ್ಲಿ ನೋಡಿದ್ರು ಈ ಒತ್ತಡ ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ, ಅದೇ ರೀತಿ ಸ್ಟೂಡೆಂಟ್ಸಿಂದ ಹಿಡಿದು ವರ್ಕ್ ಮಾಡುವವರಿಗೆ ಕೂಡ ಸ್ಟ್ರೆಸ್ ಸ್ಟ್ರೆಸ್ ಸ್ಟ್ರೆಸ್. ಸೊ ಏನು ಈ ಒತ್ತಡ ಅಂತ ಹೇಳಿದರೆ, ಸ್ಟ್ರೆಸ್ಸಲ್ಲಿ 2 ಟೈಪ್ಸ್ ಬರುತ್ತೆ. ಒಂದೇ ಡಿಸ್ಟ್ರೆಸ್, ಎರಡನೇದು ಯೂಸ್ಟ್ರೆಸ್ ಅಂತ ಹೇಳಿ. ಓಕೆ, ಈ ಯೂಸ್ಟ್ರೆಸ್ ನಮಗೆ ಒಳ್ಳೆಯದು. ಯಾಕಂತ ಹೇಳಿದರೆ ಇದರಿಂದ ನಮ್ಮದು ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ವರ್ಕ್ ಮಾಡಲಿಕ್ಕೆ ಒಂದು ಎನರ್ಜಿ ಸಿಗುತ್ತೆ. ಮತ್ತು ಅಂದರೆ ಯೂಸ್ಟ್ರೆಸ್ ಅಂತ ಹೇಳಿದರೆ ಟೆಂಪ್ರರಿಯಾಗಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಒತ್ತಡ, ಇದನ್ನು ಮಾಡಬೇಕು ಒಂದು ಒಳ್ಳೆ, ಫಾರ್ ಎಕ್ಸಾಂಪಲ್ ಎಕ್ಸಸೈಸ್ ಮಾಡಲಿಕ್ಕೆ, ಓದಲಿಕ್ಕೆ ಒಂದು ಒತ್ತಡ ಕೊಡುವಂಥದ್ದು, ಇದು ಒಳ್ಳೆಯದು. ಓಕೆ, ಎರಡನೇದು ಇದು ಡಿಸ್ಟ್ರೆಸ್ ಏನು ಹೇಳ್ತೇವೆ, ಇದು ಲಾಂಗ್ ಟೈಮ್ ಒತ್ತಡ ಕೊಡುವಂಥದ್ದು. ಇದು ನಮ್ಮ ಹೆಲ್ತಿಗೆ ಇರಲಿ, ಅದೇ ರೀತಿ ನಮ್ಮ ಕೆಲಸಕ್ಕೆ, ನಮ್ಮ ಅಚೀವ್ಮೆಂಟಿಗೆ ಇದು ಒಳ್ಳೆಯದಲ್ಲ. ಓಕೆ, ಇದು ಯಾವ ಥರ ಅಂತ ಹೇಳಿದರೆ, ಇದು ಒಂದು ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ವರ್ಕ್ ಸ್ಟ್ರೆಸ್ ಇರ್ಬೋದು, ಅದೇ ರೀತಿ ದೈನಂದಿನ, ಅದೇ ರೀತಿ ಏನಾದರೂ ಕ್ರೈಸಿಸ್ ಬರುವಾಗ, ಅಥವಾ ಬೇರೆ ಯಾವ ರೀತಿಯಲ್ಲಾದರೂ ಸ್ಟೂಡೆಂಟ್ಸ್ಗಳಿಗೂ ಕೂಡ ಈ ಥರ ಸ್ಟ್ರೆಸ್ ಬರುತ್ತೆ. ಇದು ಒಳ್ಳೆಯದಲ್ಲ, ಇದು ಲಾಂಗ್ ಟೈಮ್ ಬರುವಂಥದ್ದು. ಇದರಿಂದ ನಮಗೆ ಟೆನ್ಷನ್ ಬರುತ್ತೆ, ಈ ಥರ, ಫಾರ್ ಎಕ್ಸಾಂಪಲ್ ಎಕ್ಸೆಟ್ರಾ. ಓಕೆ, ಇಷ್ಟು ಇವತ್ತು ಹೇಳ್ತಾ ಇದ್ದೇನೆ. ಮುಂದಕ್ಕೆ ಇದರ ಬಗ್ಗೆ ಕಂಟಿನ್ಯೂಷನ್ ಹೋಗುತ್ತೆ. ಓಕೆ, ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನನಗೆ ಮೆಸೇಜ್ ಕಳಿಸ್ಬೋದು. ಓಕೆ, ಥ್ಯಾಂಕ್ ಯು.